ಸರ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿದೆ ಸರ್. ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ಹೆಂಗಿತ್ತು? ಅವ್ರದ್ದು ಯಾವಾಗಲೂ ಚೆನ್ನಾಗೇ ಇರುತ್ತಲ್ಲ. ಸರ್ ಮೂವಿ ಹೇಗಿತ್ತು ಸರ್? ಸರ್ ಮೂವಿ ಹೇಗಿತ್ತು ಸರ್? ಸರ್ ಮೂವಿ ಹೇಗಿತ್ತು? ಸರ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿದೆ. ಸರ್ ಮೂವಿ ಹೇಗಿತ್ತು ಸರ್? ಮ್ಯಾಮ್ ಮೂವಿ ಹೇಗಿತ್ತು ಮ್ಯಾಮ್? ಸರ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿದೆ. ಸರ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಸರ್? ಸರ್. ಮೂವಿ ಚೆನ್ನಾಗಿತ್ತು ಸರ್. ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ಹೆಂಗಿತ್ತು? ಸೈಕಾಗಿದೆ. ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಸರ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿತ್ತು ಸರ್ ಮೂವಿ ಹೇಗಿತ್ತು ಸರ್? ಚೆನ್ನಾಗಿತ್ತು ಮೂವಿ. ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು. ರಜನಿಕಾಂತ್ ಅವರು ನಮ್ಮ ಕನ್ನಡ ಆ್ಯಕ್ಟರ್ ಉಪೇಂದ್ರ ಸೂಪರ್ ಆಗಿತ್ತು. ಸರ್ ಕನ್ನಡ ನನ್ನ ನೈಟ್ ಶಿಫ್ಟ್ ಸೂಪರ್. ಸರ್ ಫಿಲಮ್ ಹೇಗಿತ್ತು ಸರ್? ಚೆನ್ನಾಗಿತ್ತು. ಮ್ಯಾಮ್ ಫಿಲಮ್ ಹೇಗಿತ್ತು ಮ್ಯಾಮ್? ಸರ್ ಫಿಲಮ್ ಹೇಗಿತ್ತು? ಚೆನ್ನಾಗಿತ್ತು ಸರ್ ಫಿಲಮ್ ಹೇಗಿತ್ತು? ಓಕೆ ಸರ್ ಫಿಲಮ್ ಹೇಗಿತ್ತು ಸರ್? ಸರ್ ಚೆನ್ನಾಗಿತ್ತು ಸರ್. ಚೆನ್ನಾಗಿದೆ. ಸರ್ ಫಿಲಮ್ ಹೇಗಿತ್ತು ಸರ್? ಚೆನ್ನಾಗಿತ್ತು. ಸರ್ ಫಿಲಮ್ ಹೇಗಿತ್ತು ಸರ್? ಫ್ಯಾಂಟಾಸ್ಟಿಕ್ ಮೂವಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಅವ್ರು ಆ್ಯಕ್ಟ್ ಮಾಡಿರೋದು ಅದ್ರ ಬಗ್ಗೆ ಒಪಿನಿಯನ್. ಉಪೇಂದ್ರ ಸೂಪರ್ ಮಾಡಿದ್ದಾರೆ. ಸರ್ ಫಿಲಮ್ ಹೇಗಿತ್ತು ಸರ್? ಹಾಂ ಚೆನ್ನಾಗಿದೆ. ಸರ್ ಫಿಲಮ್ ಹೇಗಿತ್ತು ಸರ್? ಇಟ್ ವಾಸ್ ಅ ವೆರಿ ಗ್ರೇಟ್ ಮೂವಿ ಬ್ರೋ. ಸರ್ ಫಿಲಮ್ ಹೇಗಿತ್ತು ಸರ್? ಚೆನ್ನಾಗಿತ್ತು. ಸರ್ ಫಿಲಮ್ ಹೇಗಿತ್ತು ಸರ್? ಚೆನ್ನಾಗಿದೆ ಸರ್. ಸರ್ ಫಿಲಮ್ ಕ್ರೇಜಿ ಬ್ರೋ ಕ್ರೇಜಿ. ಸೂಪರ್. ಹೇಳೋಣ ಮಸ್ತಾಗಿತ್ತು. ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಮೂವಿ. ಯಾವ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಹೇಳ್ತಾರೆ, ಬರಬೇಡಿ ಕೂಲಿ ವಾಟು ಹೋಗಿ, ಕೂಲಿನೇ ಮಸ್ತಾಗಿತ್ತು. ಆ್ಯಕ್ಟಿಂಗ್ ವೈಸ್ ಸೂಪರ್, ಎಲ್ಲ ಸೂಪರು. ಅಮೀರ್ ಖಾನ್ ಎಂಟ್ರಿ ಸೂಪರ್. ನಮ್ಮ ಉಪ್ಪಿ ಎಂಟ್ರಿ ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್. ಇನ್ನು ರಚಿತಾ ರಾಮ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. LCU ಕನೆಕ್ಟ್ ಇದೆಯಾ ಇದರಲ್ಲಿ? ಹಾಂ LCU ಹಾಂ ಎಲ್ಲ ಸರಿ ಇದೆ. ಮತ್ತು ರಜನಿಕಾಂತ್ ಅವ್ರದ್ದು ಅವ್ರದ್ದು ಕೇಳ್ಬೇಕು, ಹೇಳಿ ಫ್ಯಾನ್ಸ್ ಹೇಳ್ತಾರೆ, ಫ್ಯಾನ್ಸ್ ಹತ್ರ ಕೇಳಬೇಕು. ಕೂಲಿ ನಂಬರ್ ಹೆಸರೇನು? ಮೂವಿ ನೋಡಿ ಎಲ್ಲ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಅವ್ರು ಮೂವಿ ನೋಡೋಕೆ ಹೇಳಿ. ಓಕೆ ಸರ್. ಸರ್ ಫಿಲಮ್ ಹೇಗಿತ್ತು ಸರ್? ಸಾಕಾಗಿತ್ತು ಸರ್. ಟೈಪ್ ಯಾರಿಂದ ಫಿಲಮ್ ನೋಡೋಕೆ ಬಂದಿರೋದು? ಕಾಮನಾಗಿ ಫಿಲಮ್ ನೋಡಬೇಕು, ನೋಡಿದ್ದೀವಿ ಅಷ್ಟೇ. ಓಕೆ ಸರ್. ಮೂವಿ ಹೇಗಿತ್ತು ಸರ್? ನಾರ್ಮಲ್. ಸರ್ ಮೂವಿ ಹೇಗಿತ್ತು ಸರ್? ಸೂಪರ್ ಆಗಿದೆ ಮಾತ್ರ, ಬೇರೆ ಲೆವೆಲ್. ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ಬೇರೆ ಲೆವೆಲ್ ಆಗಿದೆ. ಮತ್ತು ಏನು ಹೇಳಕ್ಕೆ ಕೊಡ್ತೀರಾ ಉಪ್ಪಿ ಸರ್? ಉಪೇಂದ್ರ ಸರ್ ಲಾಸ್ಟ್ ಎಂಡಿಂಗಲ್ಲಿ ಬಂದರು, ಚೆನ್ನಾಗಿತ್ತು. ದೆನ್ ನಾಗಾರ್ಜುನ ಅವರು ನಾಗಾರ್ಜುನ ಅವರು 100 ಭಾಷೆ ಇಂಟು 1 ಕೂಲಿ ಅಂತ ಹೇಳಿದ್ರು, ಅದು ನಿಜಾನ ಏನು? 100 ಭಾಷೆ ಈಸ್ ಈಕ್ವಲ್ ಟು 1 ಕೂಲಿ ಅಂತ ಹೇಳಿದ್ರು. ನಿಜಾನೇ, ಅದು ನಿಜಾನೇ. ಆದರೂ ನಾಗಾರ್ಜುನ ವಿಲನ್ ಸ್ವಲ್ಪ ಚೆನ್ನಾಗಿದ್ದೀರ. ಸರ್ ಮೂವಿ ಸರ್ ಚೆನ್ನಾಗಿದೆ ಸರ್ ಮೂವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಜನಿಕಾಂತ್ ಈ ವಯಸ್ಸಲ್ಲೂ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಕನ್ನಡ ಆ್ಯಕ್ಟರ್ಸ್ ಬಗ್ಗೆ ಕನ್ನಡ ಆ್ಯಕ್ಟಿವ್ ಉಪೇಂದ್ರನು ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಬಗ್ಗೆ ಇದ್ರ ಬಗ್ಗೆ ಒಲವು ತೋರಿಸ್ತೀವಿ ಸರ್. LCU ಕನೆಕ್ಟ್ ಆಗಿದೆ ಇದರಲ್ಲಿ. ಏನು ಸರ್? LCU ಲೋಕೇಶ್ ಕನಕರಾಜ್ ಅವರು LCU ತಗೋ ಬಂದಿದ್ದಾರೆ ಇದಕ್ಕೆ ಅಂತ. ಅದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಮ್ಯಾಮ್ ಮೂವಿ ಹೇಗಿತ್ತು ಮ್ಯಾಮ್? ಮೂವಿ ಹೇಗಿತ್ತು ಮ್ಯಾಮ್? ಸರ್ ಮೂವಿ ಹೇಗಿತ್ತು ಸರ್? ತುಂಬ ಚೆನ್ನಾಗಿದೆ ಸರ್, ಫಸ್ಟ್ ಕ್ಲಾಸ್ ಇದೆ, ಎಲ್ಲ ಫ್ಯಾಮಿಲಿ ಅಂತ ನೋಡೋಂಥ ಮೂವಿ. ರಜನಿಕಾಂತ್ ತುಂಬ ಸ್ಟೈಲೇ ಚೇಂಜ್ ಮಾಡಿದ್ದಾರೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಆ್ಯಕ್ಟರ್ಸ್ ಬಗ್ಗೆ ಸರ್, ಕನ್ನಡ ಆ್ಯಕ್ಟರ್ಸ್ ಬಗ್ಗೆ ಉಪೇಂದ್ರ ಅವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅವ್ರಿಗೂ ತುಂಬ ಚೆನ್ನಾಗಿದೆ ರೋಲು, ಏನು ಮೋಸ ಇಲ್ಲ. ಫಿಲಮ್ 100% ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡೋಂಥ ಫಿಲಮ್ಮು, ತುಂಬ ಚೆನ್ನಾಗಿ. ನಾಗಾರ್ಜುನ ಅವರು 100 ಭಾಷೆ ಈಸ್ ಈಕ್ವಲ್ ಟು 1 ಕೂಲಿ ಅಂತ ಹೇಳಿದ್ರು, ಅದು ನಿಜಾನೇನಾ? 100% ಸರ್, 100% ಕೊಡ್ಬೋದು. ಲೋಕೇಶ್ ಕನಕರಾಜ್ ಅವರು ಕೂಲಿಗಂತ ನಂಬರ್ ಇಕ್ಕಿದ್ರಲ್ಲ, ಅದೇನು? ಅದು ಅವ್ರ ತಂದೆ ಸೀಕ್ರೆಟ್ ಹಂಗಂತ ಅಂದಿದ್ರು, ಅದು ಚೆನ್ನಾಗಿದೆ, ಏನು ಮೋಸ. ತಂದೆ ಸೆಂಟಿಮೆಂಟಲ್ ಇದೆಯಲ್ಲ, ಅದು ಸಂಬಂಧಪಟ್ಟಿದ್ದು ಏನಾನ ಸೀನ್ಗಳಿದೆ? ಅದಕ್ಕೆ ಸಂಬಂಧಪಟ್ಟಿದ್ದೇನಿಲ್ಲ, ಮಗಳಿಗೂ ತಂದೆಗೂ ಸಂಬಂಧಪಟ್ಟ ಸೀನು, ಅದಕ್ಕೆ ಅದು ಕರೆಕ್ಟಾಗಿ ಕೂಲಿ ನಂಬರ್ ಅಂತ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ತುಂಬ ಸೀಕ್ರೆಟ್ ಆಗಿದೆ ಕೂಲಿ ನಂಬರು, ಲಾಸ್ಟಲ್ಲಿ ಅವ್ರ ಮಗಳಿಗೆ ಮಾತ್ರ ಗೊತ್ತಾಗುತ್ತೆ. 100% ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನಮ್ಮ ಮೂವಿ. ರಜನಿಕಾಂತ್ ಮಾಡಿರಲಿ, ಇದನ್ನು ತುಂಬ ಜೈಲರಿಗಿಂತ ಇದು ತುಂಬ ಚೆನ್ನಾಗಿದೆ. ಅವ್ರ ಕಂಬ್ಯಾಕ್ ಮೂವಿನ ಇದು? 100% ಕಂಬ್ಯಾಕ್ ಮೂವಿನ. ಎಷ್ಟು ದಿನ ಓಡ್ಬೋದು ಅಂತ ಅಭಿಪ್ರಾಯ? 100% ಎಲ್ಲ ಫ್ಯಾಮಿಲಿ ಅಂತ ಬೀಳೋಂಥ ಮೂವಿ ಇದು, ಫ್ಯಾಮಿಲಿ ಅಂತ ನೋಡ್ಬೋದು. ಸೆಂಟಿಮೆಂಟ್ ಓವರ್ ಇಲ್ಲ, ಮೀಡಿಯಮ್ ಆಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ ಫಿಲಮ್, ತುಂಬ ಫ್ಯಾಮಿಲಿ ನೋಡೋಂಥ 100% ಫ್ಯಾಮಿಲಿ ನೋಡೋಂಥ ಫಿಲಮ್ಮು. ಜಾಸ್ತಿ ಸೆಂಟಿಮೆಂಟ್ ಇಲ್ಲ, ಜಾಸ್ತಿ ಓವರ್ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಫಿಲಮ್, ಒಂದೇ ಮೂವಿಂಗ್ಲೇ ಹೋಗ್ತಾ ಇದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್ ಮೂವಿ ಹೇಗಿತ್ತು ಮ್ಯಾಮ್? ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು.
ಸೀನ್ ಬೈ ಸೀನು ಇಂಟ್ರೆಸ್ಟಿಂಗು. ರಜನಿಕಾಂತ್ ಫುಲ್ ಅವರೇ, ಅವ್ರ ಫ್ಯಾನ್ಸ್ಗೊಂದು ಸ್ವಲ್ಪನೂ ಬೇಜಾರಾಗಲ್ಲಪ್ಪ. ಭಾಳ ಚೆನ್ನಾಗಿ ತೆಗ್ದವನೇ ನಿಜವಾಗ್ಲೂ. ಲೋಕೇಶ್ ಕನಕರಾಜು ನಂಬರ್ 1 ಡೈರೆಕ್ಟ್ರು. ನಮ್ಮ ಕನ್ನಡ ಆ್ಯಕ್ಟರ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕನ್ನಡ ಆ್ಯಕ್ಟರ್ಸ್ ಬಗ್ಗೆ ಅಯ್ಯೋ, ಉಪೇಂದ್ರನು ತುಂಬ ಚೆನ್ನಾಗಿ ಮಾಡವನೇ. ಅವನು ರಜನಿಕಾಂತ್ಗೆ ಪ್ರಾಣ ಬಿಟ್ಕೊತಾನೆ ನಮ್ಮ ಉಪೇಂದ್ರ. ಅದಕ್ಕೆ ಅವ್ರು ಬಂದಿದೆ ನಮ್ಗೆ. ಅವ್ರು ನಿಂತ್ಕೊಂಡು ನೋಡಿದ್ರೆ ನಾನು ಅವ್ರ ಜೊತೆಯಲ್ಲಿ ಇದು ಮಾಡಬೇಕು ಅಂತ ಇದ್ರು. ತುಂಬ ಚೆನ್ನಾಗಿ ಮಾಡೋ, ಎಲ್ಲರೂ ತುಂಬ ಚೆನ್ನಾಗಿ. ಅಮೀರ್ ಖಾನ್ಗೂ ಒಳ್ಳೆ ಪೋಸ್ಟು, ಪ್ರತಿಯೊಬ್ಬರಿಗೂ ಚೆನ್ನಾಗಿ. ನಾಗಾರ್ಜುನ ಅವ್ರ ಇಂಟರ್ವ್ಯೂಯಲ್ಲಿ 100 ಭಾಷಾ = 1 ಕೂಲಿ ಅಂತ ಹೇಳಿದ್ರು, ಅದು ನಿಜಾನೇನಾ? ಹೌದು, ಅದು ಖಂಡಿತ ಅಪ್ಪ. ಅದು ಚೆನ್ನಾಗಿ ಎಷ್ಟು ದಿನ ಓಡ್ಬೋದು ಅಂತ ನಿಮ್ಮ ಅಭಿಪ್ರಾಯ? ನನಗಂತೂ 50 ತುಂಬ ಚೆನ್ನಾಗಿ ಓಡುತ್ತೆ. ರಜನಿಕಾಂತ್ ತುಂಬ ದಿವಸ ಆಗಿತ್ತು ಈ ಥರ ಫಿಲ್ಮ್ ಬಂದು, ಬಟ್ ತುಂಬ ಎಲ್ಲರೂ ಚೆನ್ನಾಗಿತ್ತು. ಬಟ್ ದಿಸ್ ಲೈಕ್ ಬಾದ್ಶಾ ಆ ಥರ ಮೂವಿ ಇದು ತುಂಬ ಚೆನ್ನಾಗಿದೆ. ಕಮ್ಬ್ಯಾಕ್ ಮೂವಿನಾ ಇದು? ಡೆಫಿನೆಟ್ಲಿ ಕಮ್ಬ್ಯಾಕ್. ರಜನಿಕಾಂತ್ ಕಮ್ಬ್ಯಾಕ್ ಹೋಗೇ ಇರಲಿಲ್ಲ, ಬಟ್ ಸ್ಟಿಲ್ ರಜನಿಕಾಂತ್ ಓಲ್ಡ್ ಮೂವೀಸು ಮತ್ತು ಅಣ್ಣಾಮಲೈ ಅದೆಲ್ಲ ಇದೆಯಲ್ಲ, ಅದೆಲ್ಲ ಮತ್ತೆ ವಾಪಸ್ ಬಂತು ಅಂತ ಈಸ್ ಬ್ಯಾಕ್ ಅನಿಸ್ತು ನಮಗೆ. ವೆರಿ ಗುಡ್. ಆ್ಯಂಡ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ನೆಲ್ಲ ತೊಗೊಂಡಿದ್ದಾರಲ್ಲ, ಇಟ್ಸ್ ಅ ವೆರಿ ಹೈಲೈಟ್. ದ ಮ್ಯೂಸಿಕ್ ಡೈರೆಕ್ಟರ್ ಇಸ್ ಆಸಮ್. ಮ್ಯೂಸಿಕ್ ಎಲ್ಲ ಬ್ಯಾಂಗ್ ಆನ್ ಕೊಟ್ಟಿದ್ದಾರೆ. ಮೈಯೆಲ್ಲ ಜುಮ್ ಅನ್ನುತ್ತೆ. ಐ ವಿಲ್ ಒನ್ಸ್ ಅಗೇನ್ ಕಮ್ ಟು ಸಿ ಅಗೇನ್. ಇನ್ನೊಂದ್ಸಲ ಬಂದು ನೋಡ್ತೀನಿ. ನೋಡೋಂಥ ಮೂವಿನಾ ಇದು? ಫುಲ್ ಫ್ಯಾಮಿಲಿ ನೋಡುವಂಥ ಮೂವಿ. ತುಂಬ ಚೆನ್ನಾಗಿದೆ. ಸರ್, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೇಮ್ ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಒಂದು ಸತಿ ನೋಡ್ರಿ, ರಜನಿಕಾಂತ್ ಸಪೋರ್ಟ್ ಮಾಡಿ.